ಕೆಲವರು ಕೆಟ್ಟ ಮೇಲೆ ಬುದ್ಧಿ ಕಲಿಯುತ್ತಾರೆ, ಕೆಲವರಿಗೆ ಬುದ್ಧಿ ಇದ್ದರೂ ಕೆಡುತ್ತಿರುತ್ತಾರೆ. ಈ ಎರಡೂ ಅಲ್ಲದೆ ಆಗಾಗ್ಗೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಪಕ್ಷ ಅಂತ ಯಾವುದಾದ್ರೂ ಒಂದಿದ್ರೆ, ಲೀಡರ್ಸ್ ಅಂತ ಇದ್ರೆ ಅದು ಕಾಂಗ್ರೆಸ್. ಪದೇ ಪದೇ ಸವದು ಹೋಗಿರೋ ಅಸ್ತ್ರಗಳನ್ನು ಝಳಪಿಸುತ್ತಾ ಮುಂದೆ ಬರುತ್ತಾರೆ, ಕಪಾಳಕ್ಕೆ ಹೊಡೆಸಿಕೊಳ್ಳುತ್ತಾರೆ, ಹಲ್ಲನ್ನು ಉದುರಿಸಿಕೊಳ್ಳುತ್ತಾರೆ, ಕೈಕಾಲನ್ನು ಇದು ಮಾಡಿಕೊಂಡು ತೆವಳುಕೊಂಡು ಹೋಗ್ತಾರೆ. ಒಂದು 6 ತಿಂಗಳು ಮತ್ತೆ ಬರ್ತಾರೆ, ಏನೂ ಆಗಿಲ್ಲ, ಅದೇ ಅಸ್ತ್ರ ಹಿಡಿದುಕೊಂಡು ಬರುತ್ತಾರೆ. ಕಾಂಗ್ರೆಸ್ನವ್ರು ಉದ್ಧಾರ ಆಗೋದಂದ್ರೆ ಹೆಂಗೆ ಸಾಧ್ಯ? ಇದರಿಂದ ಪಾಠ ಕಲಿದೇ ಇರೋ ಎಡವಟ್ಟುಗಳು. ಮೋದಿ ವಿರುದ್ಧ ಕಾಂಗ್ರೆಸ್ಸು AI ಬಳಸಿ ಮತ್ತೆ ತೇಜೋವಧೆಗೆ ಯತ್ನ. ಎಲ್ಲಿ ತೇಜೋವಧೆ ಆಗತ್ತೆ? ಕಾಂಗ್ರೆಸ್ ಇದನ್ನೆಲ್ಲ ಮಾಡಿ ಅವ್ರಿಗೆ ತೇಜೋವಧೆ ಆಗತ್ತೆ ಅಂದ್ಕೊಂಡಿದ್ರೆ, ನನ್ನ ಪ್ರಕಾರ ಅಂದ್ಕೊಂಡವ್ರನ್ನೆಲ್ಲ ಬೆಂಗಳೂರಿಗೆ ಕರೆಸಿ ಟೆಸ್ಟ್ ಮಾಡಿಸ್ಬೇಕು. DK ಶಿವಕುಮಾರ್ ಹೇಳ್ತಾರಲ್ಲ, ಕೆಲವ್ರನ್ನೆಲ್ಲ ಅಲ್ಲಿ ಕಳಿಸ್ಬೇಕು, ಅವ್ರನ್ನೆಲ್ಲ ಟೆಸ್ಟಿಂಗಿಗೆ ಅಂತ. ಇವ್ರನ್ನೂ ಕಳಿಸ್ಬೇಕು ಅಲ್ಲಿಗೆ ಟೆಸ್ಟಿಂಗಿಗೆ. ಕಾರಣ ಇದು ಸವದು ಹೋಗಿರುವಂತಹ ನಾಣ್ಯ. ಇದಕ್ಕೆ ಜನ ಉತ್ತರ ಕೊಟ್ಟಾಗೋಗಿದೆ. 10 ಚುನಾವಣೆಯಲ್ಲಿ ನಿಮ್ಮ ಘನತೆವೆತ್ತ ನಾಯಕರಿಗೆ ಮೊಖಕ್ಕೆ ಇಕ್ಕಿದ್ದಾರೆ ಹಿಡ್ಕೊಂಡು ಎಲ್ಲರೂ ಜನ. ಸಿಕ್ಕಿದ ಕಡೆ ಹೊಡೆದಿದ್ದಾರೆ ಎಲೆಕ್ಷನ್ನಲ್ಲಿ ಅಂದ್ರೆ ನಾನು ಹೇಳ್ತಿರೋದು. ಆದರೂ ಅದೇ ಹಿಡ್ಕತೀನಿ ಅಂತಂದರೆ ಯಾವನ್ ಬೇಡ ಅಂತಾನೆ ಹಿಡ್ಕೊ ಅಂತಾರೆ. ಕಾರ್ಯಕ್ರಮ ರೆಡ್ ಕಾರ್ಪೆಟ್ ಇದೆ, ಅದೊಂದು ಕಾರ್ಯಕ್ರಮದ, ಅದು G20 ಇರಬೇಕದು ಪ್ರೋಗ್ರಾಮ್. ನೋಡಿದ್ರೆ ಅದರಲ್ಲಿ ಇವರು ಒಂದು ಪ್ಯಾಂಟ್ ತರಿಸ್ಕೊಂಡು ಏನೋ ಚಾಯ್ ಬಾಯಿ ಹಿಡ್ಕೊಂಡು ಹೋಗ್ತಿರೋ ಹಂಗೆ ಮಾಡಿ ಹಾಕಿದ್ದಾರೆ. ಅದು ಯಾರೋ ಮಹಾತಾಯಿ ಆಕೆ ಹೆಸರು ಏನು ರಾಗಿಣಿ ನಾಯಕ್ ಅಂತೆ. ಈ ಮೇಡಮಿಗೆ ನೆಕ್ಸ್ಟ್ ಏನಾಗಬೇಕು? ಏನು ಮೇಡಮ್ ನೀವೇನಾಗಬೇಕು ನೆಕ್ಸ್ಟ್? ವೈಸ್ ಪ್ರೆಸಿಡೆಂಟ್ ಆಗ್ತೀರಾ? ವಿಮೆನ್ಸ್ ಕಾಂಗ್ರೆಸ್ಗೆ ಅಧ್ಯಕ್ಷೆ ಆಗ್ತೀರಾ? ಏನಾಗಬೇಕು ನೀವು? ರಾಜ್ಯಸಭೆಗೆ ಹೋಗಬೇಕಾ? ಕಾಂಗ್ರೆಸ್ಸಿನಲ್ಲಿ ತನ್ನ ನಾಯಕರನ್ನು, ಮೋದಿಯನ್ನು ಎಷ್ಟು ಪ್ರಮಾಣದಲ್ಲಿ ಬೈದರೆ ಅಷ್ಟು ಬೇಗ ಮುಂದಕ್ಕೆ ಬರುತ್ತೀವಿ ಅನ್ನೋಂಥ ಭ್ರಮೇಲೆ ಬದುಕುತ್ತಿರೋ ಈ ಲೀಡ್ರ್ಗಳಿಗೆ ಏನು ಬಡ್ಕೊಂಡು ಸಾಯೋದು? ಹಳಬರು ಹೊರಡೋ ಸಮಯದಲ್ಲಿದ್ದಾರೆ. ಹೊರಡೋದು ಅಂದರೆ ರಾಜಕೀಯವಾಗಿ ನಿರ್ಗಮಿಸೋದು. ನಾನು ಇದು ಹೇಳಲಿಲ್ಲ, ವಯಸ್ಸಿಗೆ ಹೇಳ್ತಿಲ್ಲ. ಹೊರಡೋ ಸಮಯದಲ್ಲಿದ್ದಾರೆಲ್ಲ ರಾಜಕೀಯವಾಗಿ. ಇಂಥ ಈ ಹೊಸಬ್ರು ಇಲ್ಲಿದ್ದಾರಲ್ಲ, ಇಂಥವ್ರು ಇವರಿಂದ 2.25 ಓಟ್ ಬರದೇ ಇದ್ದವರೆಲ್ಲ ಕಾಂಗ್ರೆಸ್ಸಲ್ಲಿ ಲೀಡರ್ಗಳಾಗ್ಬಿಟ್ಟಿದ್ದಾರೆ. ಇದರ ಪರಿಣಾಮ ಕಾಂಗ್ರೆಸ್ ಇರಲ್ಲ. ಅವರೇ ಪರವಾಗಿ ಅವರೇ ಮಾಡ್ತಿದ್ದಾರೆ. ಚಾಯ್ ಮಾರೋದು ಅಂತಂದ್ರೆ ಅಷ್ಟೊಂದು ಕೇವಲ ಕಾಂಗ್ರೆಸ್. ಯಾಕಂದ್ರೆ ಈಗ ಮೋದಿ ಚಾಯ್ ಮಾಡೋದ್ರಲ್ಲಿ ಏನು ತಪ್ಪಿದೆ? ಈಗ ಆಯ್ತಪ್ಪ ಚಾಯ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಅವ್ರು ಚಿಕ್ಕ ವಯಸ್ಸಲ್ಲಿ ಏನೀಗ ಅದೇನು ಪಾಪನಾ? ಅದೇನು ಮಾರಾಡ್ರೆ ಗರ್ವದಿಂದ ಹೇಳ್ಕೊಳ್ತಾರೆ ಅವರು. ಆಯ್ತಪ್ಪ. ರಾಜೀವ್ ಗಾಂಧಿ ಎಲ್ಲೋ ಒಂದು ಕಡೆ ಇದ್ದಂಗೆ ಇದೆ ನನಗೆ ನೆನಪಿರೋದಿದ್ರೆ, ಅವ್ರು ಓದ್ತಾ ಇದ್ದಿದ್ದ ಟೈಮಲ್ಲಿ ಎಲ್ಲೋ 1-2 ಸರಿ ಯಾರನ್ನೋ ಮೆಚ್ಚಿಸ್ಲಿಕ್ಕೋ ಅಥವಾ ಸುಮ್ಮನೆನೋ ಅಥವಾ ಏನೋ ಒಂದು ಇದಕ್ಕೋ ಐಸ್ ಕ್ರೀಮ್ ಮಾರಿದ್ರು ಅಂತ. ಏನು ಹೇಳ್ಬೇಕೀಗ ಅದಕ್ಕೆ? ರಾಜೀವ್ ಗಾಂಧಿ ಭಿಕ್ಷುಕ ಅಂತ ಬೈಬೇಕಾ? ಯಾರು ಬೈತಾರೆ? ಯಾರು ಹೇಳೋಕ್ಕಾಗತ್ತ ಆ ಥರ? ಎರಡು ಈಗ ಮಾರಿದ್ರೆ ಏನೀಗ? ಹಾಗಿದ್ರೆ ಈಗ ರಾಹುಲ್ ಗಾಂಧಿನೂ ಕೆಲವು ಕಡೆ ಎಲ್ಲ ಹೋಗಿ ದೋಸೆ ಹಾಕಿದ್ರು, ಕಳೆ ಕೀಳೋದು ಬೀದಿ, ಅದು ಫೋಟೋಗೆ. ಇದು ಜೀವನಕ್ಕೆ. ಇವ್ರು ಮಾಡಿದ್ದು ಜೀವನಕ್ಕೆ, ಅವ್ರು ಮಾಡಿದ್ದು ಫೋಟೋಗೆ. ರಾಹುಲ್ ಗಾಂಧಿಗೂ ನರೇಂದ್ರ ಮೋದಿಗೂ ಕಂಪೇರ್ ಮಾಡೋಕ್ಕಾಗಲ್ಲ ಬೆಳೆದು ಬಂದ ರೀತಿಯನ್ನು. ಕಷ್ಟದಿಂದ ಬೆಳೆದು ಬಂದಿರೋರು ಬೇರೆ, ರಾಜಮನೆತನದಲ್ಲಿ ಬೆಳೆದು ಬಂದಿರೋರು ಬೇರೆ. ಏನ್ರಿ ರಾಹುಲ್ ಗಾಂಧಿ ಕಷ್ಟಪಟ್ಟಿರೋದು ಜೀವನದಲ್ಲಿ? ಹೇಳ್ರಿ ಯಾರು ಒಬ್ಬರು ನನಗೆ. ಏನು ಕಷ್ಟಪಟ್ಟಿದ್ದಾರೆ ಅವರು? ಯಾವುದಕ್ಕೆ ಕಷ್ಟಪಟ್ಟಿದ್ದಾರೆ ಅವ್ರ ಜೀವನದಲ್ಲಿ ಅವರು? ಎಕ್ಸೆಪ್ಟ್ ಈಗ ಮೋದಿ ಮೇಲೆ ಮಾಡ್ತಿರೋ ಫೈಟ್ ಒಂದು ಬಿಟ್ಬಿಟ್ರೆ ಪೊಲಿಟಿಕಲಿ, ಅವ್ರ ಜೀವನದಲ್ಲಿ ಏನು ಕಷ್ಟಪಟ್ಟಿದ್ದಾರೆ ಅವರು? ಹೇಳ್ರಿ ನೋಡೋಣ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲಿ ಬರುತ್ತೆ ಅಂತ ಯಾವ ಥರ ಅವ್ರು ಕಾಡಿದೆಯಾ? ಇವತ್ತು ನಾನು ಎಲ್ಲಿ ಊಟ ಮಾಡಬೇಕು ಅಂತ ಅವ್ರನ್ನ ಯಾವ ಥರ ಕಾಡಿದೆಯಾ? ನಾನು ಇವತ್ತು ಯಾವ ಶರ್ಟ್ ಹಾಕ್ಕೋಬೇಕು, ಒಕ್ಕೋಬೇಕಲ್ಲ, ಇದನ್ನು ಮಾಡ್ಕೋಬೇಕಲ್ಲ ಅಂತ ಯಾವ ಥರ ಯೋಚನೆ ಮಾಡಿದ್ದಾರೆ ಅವರು? ರಾಜಮಹಾರಾಜರ ಕುಟುಂಬದಲ್ಲಿ ಬೆಳೆದು ಬಂದಿರೋ ರೀತಿ ಬಂದಿರೋರನ್ನ ತೊಗೊಂಡೋಗಿ ನೀವು ಇದಕ್ಕೆ ಕಂಪೇರ್ ಮಾಡಿದ್ರೆ ಯಾರಿಗೆ ಅವಮಾನ? ನಿಮಗೆ ಅವಮಾನ. ಇನ್ನೂ ಅವ್ರ ಜನಪ್ರಿಯತೆ ಹೆಚ್ಚಾಗ್ತಾ ಹೋಗುತ್ತೆ. ಎಸ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಚಾನ್ಸೇ ಇಲ್ಲ.